ಶಿಕ್ಷಣದ ಶ್ರೇಷ್ಠತೆ ಅನ್ನುವುದನ್ನ ನಾವು ಗಮನಿಸುವುದಾದರೆ ಸಿದ್ದಯ್ಯ ಪುರಾಣಿಕರು ಬಹಳ ಪ್ರಸಿದ್ಧವಾದ ಅವರ ಕವಿತೆಯಲ್ಲಿ ಹೇಳ್ತಾರೆ, ಮೊದಲು ಮಾನವ, ನೀನು ಓದಿ ಬ್ರಾಹ್ಮಣನಾಗು, ಕಾದಿ ಅಂದ್ರೆ ಕಾದಾಡಿ ಹೋರಾಡಿ ಕ್ಷತ್ರಿಯನೇ ಆಗು, ವೈಶ್ಯ ಶೂದ್ರನೇ ಆಗು. ಮುಂದೆ ಅದು 3 ಚರಣದಲ್ಲಿ ಹೇಳ್ತಾರೆ, ನಿನ್ನೊಲವಿನಂತ ನೀ ಬಯಸಿದಂತ ಏನಾದರೂ ಸರಿಯೇ, ಮೊದಲು ಮಾನವ. ನಮ್ಮಲ್ಲಿ ಮಾನವತೆಯ ಗುಣವೇ ಹೋಗುತ್ತಿರುವಾಗ, ಶಿಕ್ಷಣ ನಮ್ಮಲ್ಲಿ ದೊಡ್ಡದಾಗಿ ನಮ್ಮ ಎದುರಿಗೆ ಬಂದು ನಿಂತಿರುವಾಗ, ನಾವು ಯಾವುದಕ್ಕೆ ಬೆಲೆ ಕೊಡಬೇಕು ಎನ್ನುವುದನ್ನ ಇವತ್ತು ಗೊಂದಲಮಯವಾಗಿ ಚಿಂತನೆಯಲ್ಲಿ ತೊಡಗಿದ್ದೇವೆ. ಇವತ್ತು ನವೆಂಬರ್ 18 ಕನಕದಾಸ ಜಯಂತಿ. ಕನಕದಾಸರು ಅವಿಭಜಿತ ಇದೇ ಧಾರವಾಡ ಜಿಲ್ಲೆಗೆ, ಈಗ ಹಾವೇರಿ, ಮೊದಲು ಅದು ಧಾರವಾಡ ಜಿಲ್ಲೆಯದೇ ಒಂದು ಪ್ರದೇಶ. ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳ್ತಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ನಾವು ಇವತ್ತು ಕಲಿತಾ ಇರುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಶಿಕ್ಷಣದ ಮಹತ್ವ ಇಲ್ಲಿಗೆ ಬಂದು ನಿಂತಿದೆ. ನಾನು ಶಿಕ್ಷಣ ಎಂದರೆ ಕೊಠಡಿಯ ಒಳಗಿನ ಬೋಧನೆಯ ಬಗ್ಗೆ ಖಂಡಿತವಾಗಿಯೂ ನಿಮಗೆ ಹೇಳುವುದಿಲ್ಲ. ನಾವು ಅದನ್ನು ದಿನಂಪ್ರತಿ ಮಾಡ್ತೇವೆ. ಸರ್ಕಾರ ಸಂಸ್ಥೆಗಳು ನಮಗೆ ಪಠ್ಯಪುಸ್ತಕ ಕೊಟ್ಟಿವೆ, ಅದನ್ನು ಇಂತಿಷ್ಟು ದಿನಗಳಲ್ಲಿ ಓದಿ ಮುಗಿಸಬೇಕು, ಅದರ ಜೊತೆಗೆ ನೀವು ಒಂದಿಷ್ಟು ಮೌಲ್ಯಗಳನ್ನು ಹೇಳಬೇಕು, ನಾವು ಅದನ್ನು ಖಂಡಿತವಾಗಿ ಮಾಡ್ತೇವೆ. ಆದರೆ ಶಿಕ್ಷಣದ ಶ್ರೇಷ್ಠತೆ ಮತ್ತು ನಾವು ಸ್ವಾವಲಂಬಿಯಾಗಬೇಕಾದ್ರೆ ನಮ್ಮ ಮುಂದೆ ಇರುವ ಸಮಾಜಕ್ಕೆ, ನಮ್ಮ ಮಕ್ಕಳಿಗೆ ನಾವು ಏನು ಹೇಳಿ ಕೊಡಬೇಕಿದೆ. ಪೂಜ್ಯ ಸಂಸ್ಥಾಪಕರು ಕಂಡ ಕನಸನ್ನು ಹೇಳಿ ಕೊಡಬೇಕಿದೆ. ಪೂಜ್ಯ ಸಂಸ್ಥಾಪಕರನ್ನು ನಾನು ಮಧ್ಯದಲ್ಲಿ ಉದಾಹರಿಸ್ತಾನೇ ಹೋಗ್ತೇನೆ. ಅವರು ತನ್ನ ಧ್ವನಿ ಸರಿ ಇಲ್ಲ ಎಂದು ಪ್ರಾರ್ಥನೆ ಮಾಡಿಕೊಂಡು ಸಂತ ಫ್ರಾನ್ಸಿಸ್ ಅದನ್ನು ಬೇಡ್ಕೊಳ್ತಾರೆ, ನನ್ನ ಗಾಯನದ ಧ್ವನಿ ಸರಿ ಮಾಡು, ಧ್ವನಿ ಒಳ್ಳೆಯದಾಗ್ತದೆ, ನಾನು ಧರ್ಮಗುರು ಆಗ್ತೇನೆ ಅಂತ ಹೇಳಿ ಆಶಯ ಪಡ್ತಾರೆ, ಧರ್ಮಗುರು ಆಗ್ತಾರೆ. 25ನೇ ವಯಸ್ಸಿಗೆ ಯಾಜಕರಾಗ್ತಾರೆ. ಮಂಗಳೂರು ಧರ್ಮಕ್ಷೇತ್ರದಲ್ಲಿ ಸಹಾಯಕ ಗುರುಗಳಾಗಿ ಸೇರಿಕೊಳ್ತಾರೆ. ಮಹಾನ್ ಪಾಂಡಿತ್ಯ, ಮೇಧಾವಿತನ, ಪ್ರಬುದ್ಧತೆ, ದೂರದೃಷ್ಟಿತ್ವ, ಬಹಳ ಮುಂದಿನ ಎಲ್ಲ ದೂರಾಲೋಚನೆಗಳು ಎಲ್ಲವೂ ಇದ್ದು ಅವರೊಬ್ಬ ಸಾಮಾನ್ಯ ಯಾಜಕನಾಗಿ, ಒಬ್ಬ ಧಾರ್ಮಿಕ ಗುರುವಾಗಿ ಜೀವನವನ್ನು ಕಳೆದಿದ್ರೆ, ಇವತ್ತು ನಾನು, ನೀವು, ನಮ್ಮ ಈ 176 ಸಂಸ್ಥೆ, ಜಾಗತಿಕ ಈ ಎಲ್ಲ ಸನ್ನಿವೇಶ, ಬೆಥನಿ ಎಂಬ ಈ ಮಹಾ ಆಲದ ವೃಕ್ಷ, ನಾವು ಇವತ್ತು ಸೇರುವ ಉದ್ದೇಶ ಇದು ಯಾವುದೂ ನೆರವೇರುತ್ತಿರಲಿಲ್ಲ. ಅವರ ಎಲ್ಲ ಕನಸಿನ ಹಿಂದೆ ನಾವೆಲ್ಲರೂ ಮುಂದೊಂದು ದಿನ ಇಲ್ಲಿ ಈ ಸಭೆಯ ಮೂಲಕ, ಈ ಸಂಸ್ಥೆಯ ಮೂಲಕ ಸಮಾಜಕ್ಕೆ ದಾರಿದೀಪವಾಗಬೇಕಾಗಿತ್ತು. ಅದಕ್ಕೆ ಅವರು ಕಟ್ಟಿದ್ದು ಬೆಥನಿ. ನಾವು ಬೆಥನಿ ಸಂಸ್ಥೆಯ ಒಂದು ಅಂಗಭಾಗವಾಗಿದ್ದೇವೆ ಮತ್ತು ಇವತ್ತು ನಾವು ಅದನ್ನು ಸಾಕಾರಗೊಳಿಸಲು ಪ್ರಯತ್ನ ಪಡ್ತಾ ಇದ್ದೇವೆ. ಶಿಕ್ಷಣದ ಶ್ರೇಷ್ಠತೆ ಎಂದರೆ ಏನು? ಅಂಕಗಳಿಕೆ, ಪ್ರಗತಿ ಪತ್ರದಲ್ಲಿ ಶ್ರೇಣಿಗಳು, ಎಲ್ಲರಿಗಿಂತ ಉತ್ತಮ, ಅತ್ಯುತ್ತಮ ಎಂಬ ಪದವಿ, ನಾನು ಬಹಳ ಜಾಣ, ತುಂಬ ಬುದ್ಧಿವಂತ ಎನ್ನುವಂತಹ ಹಣೆಪಟ್ಟಿ. ಇದನ್ನು ವಿಚಾರ ಮಾಡಿ ಇವತ್ತಿನ ನಮ್ಮ ಶಿಕ್ಷಣ ಕೆಟ್ಟು ಪಟ್ಟಣ ಸೇರು ಎನ್ನುವ ಸ್ಥಿತಿಗೆ ಬಂದಿದೆ. ಹಳ್ಳಿಯಲ್ಲಿ ಓದ್ತೇವೆ, ನಗರಗಳಿಗೆ ವಲಸೆ ಹೋಗ್ತೇವೆ, ದೇಶ ವಿದೇಶಕ್ಕೆ ನೌಕರಿಗೆ ಹೊರಟಿದ್ದೇವೆ, ಹುಟ್ಟಿದ ಊರನ್ನೇ ಮರೆಯುತ್ತಿದ್ದೇವೆ, ನಮ್ಮ ಜನ್ಮಭೂಮಿಯ ಸೇವೆಯನ್ನ ಮಾಡಲು ವಂಚಿತರಾಗುತ್ತಿದ್ದೇವೆ. ಇದು ಶಿಕ್ಷಣದ ಶ್ರೇಷ್ಠತೆ ಅಲ್ಲ. ಕೇವಲ ನೀನು ನಿನ್ನ ಹೊಟ್ಟೆ ಬಟ್ಟೆಗೋಸ್ಕರ ಮಾತ್ರ ಚಿಂತಿಸಿದೆ, ನೌಕರಿ ಮಾಡಲು ನೀನು ದಾರಿ ಹುಡುಕ್ತಾ ಇರುವೆ, ಇಷ್ಟೇ ಆಗ್ತಿರೋ. ಇದು ಶಿಕ್ಷಣದ ಶ್ರೇಷ್ಠತೆ ಆಗುವುದೇ ಇಲ್ಲ. ನಿನಗೊಂದು ನೌಕರಿ ಅಂತ ಸಿಗ್ತದೆ, ಕೆಲವು ವರ್ಷ ಅಲ್ಲಿ ನೀನು ಸೇವೆ ಮಾಡ್ತೀಯ ಮತ್ತು ಅಲ್ಲಿಂದ ನಿನ್ನ ಕೆಲಸ ಮುಗಿದ ನಂತರ ತೆರಳು ಬಿಡ್ತೀಯ. ಇದು ಶಿಕ್ಷಣದ ಶ್ರೇಷ್ಠತೆ. ಒಬ್ಬ ಗುರುವಾಗಿ ನಾವು ಮಕ್ಕಳಿಗೆ ಇದನ್ನ ಹೇಳಿಕೊಡಲಿಕ್ಕಿಲ್ಲ. ಹಾಗಾದ್ರೆ ನಾವು ಶಿಕ್ಷಣದ ಶ್ರೇಷ್ಠತೆ ಅಂತ ಹೇಳಿದರೆ, ಇವತ್ತಿನ ಮಕ್ಕಳಿಗೆ ನೋಡಿ, ಮುಂಚೆ ನಾವು ಅನಾದಿ ಕಾಲದಿಂದಲೂ ಶಿಲಾಯುಗದಿಂದ ಹಿಡಿದು ನಾಗರಿಕತೆಯಿಂದ ಹಿಡಿದು ಇಂದಿನ ಜಾಗತೀಕರಣದವರೆಗೆ ನಾವೆಲ್ಲರೂ ಬರೀ ನಮ್ಮ ಸ್ವಾರ್ಥವನ್ನೇ ಆಲೋಚಿಸುತ್ತಿದ್ದೇವೆ. ಹೊಟ್ಟೆ ಬಟ್ಟೆಯನ್ನು ಕಟ್ಟುವುದೇ ನಮ್ಮ ಬದುಕಾಗಿದೆ.
ಕೋಟಿ ಕೋಟಿ ಜನಸಂಖ್ಯೆಯ ನಡುವೆ ಕೆಲವೇ ಕೆಲವು ಸಾವಿರ ಸಾಧು ಸಂತರು, ಪುಣ್ಯಾತ್ಮರು, ಮಹಾತ್ಮರು, ಪ್ರೇರಣಾದಾಯಿಗಳು ಹುಟ್ಟಿ ಬರ್ತಾರೆ. ಇನ್ನುಳಿದ ಕೋಟಿ ಕೋಟಿ ಜನರೆಲ್ಲ ಸ್ವಾರ್ಥಿಗಳೇ ಆಗುತ್ತಿದ್ದೇವೆ. ಅದಕ್ಕೆ ಕೆಲವೇ ಕೆಲವು ಸಾಧಕರಾಗುತ್ತಿದ್ದಾರೆ. ಇವತ್ತು ಕಡಿಮೆ ಓದಿದವ ಸಾಧಕ, ಈ ವಾಕ್ಯವನ್ನು ನಾನು ಬಹಳ ವಿವೇಚಿಸಿ ಹೇಳುತ್ತಿದ್ದೇನೆ, ಇವತ್ತು ಕಡಿಮೆ ಓದಿದವ ಸಾಧಕ ಹೆಚ್ಚು ಓದಿದವ ಭಯೋತ್ಪಾದಕ. ಹೆಚ್ಚು ಓದಿದವ ಭಯೋತ್ಪಾದಕ. ಯಾವ ಯಾವ ರೀತಿಯ ಭಯೋತ್ಪಾದಕ? ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಭಯೋತ್ಪಾದಕ. ಕಡಿಮೆ ಓದಿದ ರೈತ ಓದದೇ ಇದ್ದರೂ ನಮಗೆ ಅನ್ನ ಸಂತರ್ಪಣೆಯ ಕೆಲಸವನ್ನ ದಿನಾಲೂ ಮಾಡುತ್ತಿದ್ದಾನೆ. ನಾನಿದ್ದೇನೆ ನಿಮ್ಮ ಹಿಂದೆ ಎಂದು ಅವನು ಡಂಗುರ ಸಾರಿಸಿ ತನ್ನ ಕೆಲಸ ಮಾಡ್ತಿಲ್ಲ. ತನ್ನ ಪಾಡಿನ ಕೆಲಸವನ್ನ ಎಲೆಯ ಮರೆಯ ಕಾಯಿಯಂತೆ ತಾನು ಮಾಡ್ತಾನೇ ಇದ್ದಾನೆ. ನಾವು ಅವನ ಸೇವೆಯನ್ನ ಗಮನಿಸುವುದೇ ಇಲ್ಲ. ನಮಗೊಂದು ಪದವಿ, ನಮಗೊಂದು ಅಧಿಕಾರ, ನಮಗೊಂದು ಸ್ಥಾನಮಾನ, ನಮಗೊಂದು ಸಂಬಳ, ನಮಗೊಂದು ವಾಹನ, ನಮಗೊಂದು ಅಂತಸ್ತಿನ ಮನೆ, ಇದು ಶಿಕ್ಷಣದ ಶ್ರೇಷ್ಠತೆ ಅಲ್ಲ. ಇದು ಸ್ವಾವಲಂಬನೆ ಅಲ್ಲ. ನೀನು ಬದುಕು, ಇತರರನ್ನು ಬದುಕಲು ಬಿಡು ಮತ್ತು ಬದುಕಲು ಅವರಿಗೆ ಕಲಿಸು ಎನ್ನುವುದು ಇವತ್ತಿನ ಶಿಕ್ಷಣದ ಶ್ರೇಷ್ಠತೆಯ ತತ್ವವಾಗಿದೆ. ನಾನೊಬ್ಬ ಹೊಟ್ಟೆ ತುಂಬ ಊಟ ಮಾಡಿದೆ, ನನ್ನ ಹೊಟ್ಟೆ ತುಂಬಿ ಇತರರ ಕಾಳಜಿ ನನಗೇಕೆ ಎಂದು ಕುಳಿತರೆ ನಾವು ಕೇವಲ ಮನುಷ್ಯರಷ್ಟೇ ಅನಿಸಿಕೊಳ್ಳುತ್ತೇವೆ. ಮನುಷ್ಯರು ಅನಿಸಿಕೊಳ್ಳೋದಿಲ್ಲ, ನಾವು ಸ್ವಾರ್ಥಿಗಳು ಅಂತ ಮಾತ್ರ ನಾವು ಅನಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನಾವು ಶಿಕ್ಷಣ ತಜ್ಞರಂತೆ ಒಮ್ಮೆ ವರ್ತಿಸಲಿಕ್ಕೆ ನೋಡ್ಬಿಡ್ತೇವೆ. ಪುಸ್ತಕವೆಲ್ಲ ನನಗೆ ಗೊತ್ತು ಎಂಬ ವರ್ತನೆಯಲ್ಲಿ ನಾವು ಹೋಗ್ಬಿಡ್ತೇವೆ. ಮಕ್ಕಳ ಮುಂದೆ ಮಹಾ ಸರ್ವಜ್ಞನಂತೆ ಅನಿಸಿಬಿಡ್ತೇವೆ. ಅವರಿಗೆ ನಾವು ಹೇಳಿಕೊಡಬೇಕಾದದ್ದು ಶಿಕ್ಷಣದ ಶ್ರೇಷ್ಠತೆ ಅಂತ ಹೇಳಿದ್ರೆ ಪರಸ್ಪರ ಅನುಕಂಪ, ಪರಸ್ಪರ ಮಾನವೀಯತೆ. ನೀನು ಮಾತ್ರ ಬೆಳೆಯದೆ ನಿನ್ನ ಜೊತೆಯಲ್ಲಿ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗು ಎನ್ನುವಂತಹ ವಿಷಯವನ್ನ ನಾವು ಇವತ್ತು ಮಕ್ಕಳಿಗೆ ಕಲಿಸಬೇಕಾದ ಬಹಳ ಅನಿವಾರ್ಯತೆ ಇದೆ. ನಮ್ಮದೇ ಒಂದು ಸ್ವಂತಿಕೆಯ ದಾರಿಯಲ್ಲಿ ಹೋಗಬೇಕು. ಆ ಸ್ವಂತಿಕೆಯ ದಾರಿಯಲ್ಲಿ ಹೊರಟಾಗಲೇ ನಮಗೆ ನಮ್ಮ ಜೀವನದ ನಿಜವಾದ ಯಥಾರ್ಥ ತಿಳಿಯುತ್ತದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಕ್ಷಣ ಕ್ಷಣದ ಕಲಿಕೆಯೇ ಶಿಕ್ಷಣ. ಕ್ಷಣ ಕ್ಷಣದ ಕಲಿಕೆಯೇ ಶಿಕ್ಷಣ. ನೀನು ಅನುಭವದಿಂದ ಕಲಿಯುತ್ತೀಯ, ನೀನು ಕುತೂಹಲದಿಂದ ಕಲಿಯುತ್ತೀಯ, ನೀನು ಸಂಶಯದಿಂದ ಕಲಿಯುತ್ತೀಯ, ನೀನು ಸಂಶೋಧನೆಯಿಂದ ಕಲಿಯುತ್ತೀಯ, ನೀನು ಎಲ್ಲದರಿಂದ ಕಲಿಯುತ್ತೀಯ. ಕಲಿ ಕಲಿ ಕಲಿತು ಮುನ್ನುಗ್ಗು, ಸಮಾಜವನ್ನು ಸುಧಾರಿಸು ಎನ್ನುವ ವಿಶ್ವವ್ಯಾಪಿಯಾದ ಸಂದೇಶವನ್ನ ಸ್ವಾಮಿ ವಿವೇಕಾನಂದರು ಹೇಳಿದರು. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು, APJ ಅಬ್ದುಲ್ ಕಲಾಂ ಅವರು 2 ಸಣ್ಣ ಸೂಟ್ಕೇಸ್ಗಳಲ್ಲಿ ರಾಷ್ಟ್ರಪತಿ ಭವನದಿಂದ ಹೊರಟು ಬಂದರು. ಆಮೇಲೆ ಅಲ್ಲಿ ಅವರನ್ನ ಭೇಟಿಯಾಗಲು, ಮಾತನಾಡಿಸಲು ನಮ್ಮ ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು ಬಂದಿದ್ರು. ಅವರನ್ನು ಕೇಳಿದ ಪ್ರಶ್ನೆ, ನೀವೇನು 2 ಸೂಟ್ಕೇಸ್ಗಳನ್ನು ತಗೊಂಡು ಬಂದಿದ್ದೀರಲ್ಲ, ಏನಿದೆ ಇವುಗಳಲ್ಲಿ? ನಿಮಗೆ ಕುತೂಹಲವಿದ್ದರೆ ಸೂಟ್ಕೇಸ್ಗಳನ್ನು ತೆರೆದು ನೋಡಿ. ಒಂದು ಸೂಟ್ಕೇಸ್ನಲ್ಲಿ ಅವರು ಬಳಸುತ್ತಿದ್ದ 4 ಜೊತೆ ಬಟ್ಟೆಗಳು, ಇನ್ನೊಂದು ಸೂಟ್ಕೇಸ್ನಲ್ಲಿ ಅವರು ಓದಲು ಉಪಯೋಗಿಸುತ್ತಿದ್ದ ಕೆಲವು ಪುಸ್ತಕಗಳು. ಇದೇ ಅವರ ಆಸ್ತಿ. ಯಾರೋ ಒಬ್ಬ ಕೇಳಿಯೇ ಬಿಟ್ಟ ಪತ್ರಿಕಾ ವರದಿಗಾರ, ಇಷ್ಟೇನಾ ನಿಮ್ಮ ಆಸ್ತಿ? ಹೌದು, ಇಷ್ಟೇ. ನನಗೆ ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಎಲ್ಲ ತಿಳಿದವರಂತೆ, ಸರ್ವಜ್ಞನಂತೆ ವರ್ತಿಸ್ತೇವೆ ವಿನಃ ನಾವು ಆ ರೀತಿ ಹೊರಗಡೆ ಭಾವಿಸುವುದಿಲ್ಲ. ನಮ್ಮ ಶಿಕ್ಷಣದ ಅಧೋಗತಿ, ನಮ್ಮ ಶಿಕ್ಷಣದ ಸ್ತರ, ಶಿಕ್ಷಣದ ಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತಂದ್ರೆ, ನೀನು ದೊಡ್ಡ ನೌಕರಿಯನ್ನು ಗಳಿಸು, ಕೈತುಂಬ ಹಣ ಗಳಿಸು, ಹೆಚ್ಚು ಗೌರವ ಸಂಪಾದಿಸು, ನಿನ್ನಷ್ಟಕ್ಕೆ ನೀರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ತಮ್ಮ ಒಂದು ಕೃತಿಯಲ್ಲಿ ಹೇಳ್ತಾರೆ, ಎಲೆ ಮಗುವೆ, ಹುಟ್ಟುವಾಗ ತಾಯಿಯ ಗರ್ಭದಲ್ಲಿ ನೀನೇನು ಒಂದು ಭ್ರೂಣ ಅಲ್ಲವೇ, ಒಂದು ಸಣ್ಣ ಹುಳು. ನವಮಾಸ ನಿನ್ನನ್ನು ಅವಳು ಹೊಟ್ಟೆಯಲ್ಲಿ ಇರಿಸಿಕೊಂಡು ನಿನಗೊಂದು ರೂಪ, ಆಕಾರ, ಶ್ವಾಸ ಎಲ್ಲವನ್ನು ಕೊಟ್ಟ ಮೇಲೆ, ಅವಳಿಂದ ನೀನು ಈ ಭೂಮಿಗೆ ಬಂದ ಮೇಲೆ ನೀನು ಮಾಡುವ ಅಧಿಕಾರವೇನು, ಅಹಂಕಾರವೇನು, ಏನು ನಿನ್ನ ಕತೆ ಎಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಹೇಳ್ತಾರೆ. ಪೂಜ್ಯ ಸಂಸ್ಥಾಪಕರು ತಮ್ಮ ಎಲ್ಲ ಕಡೆಯ ಸರ್ವಾಂಗೀಣ ಶಿಕ್ಷಣದ ಸಾರಥ್ಯವನ್ನು ವಹಿಸಿಕೊಂಡು ಬೇರೆ 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 ಸ್ಥಳಗಳಿಗೆ ಹೋಗುವಾಗ ತಮ್ಮ ಮಕ್ಕಳೆನಿಸಿಕೊಂಡಿರುವ ನಮ್ಮ ಎಲ್ಲ ಗದನಿ ಕನ್ಯಾಮಠದ ಭಗಿನಿಯರಿಗೆ ಅವರು ಹೇಳಿಕೊಟ್ಟದ್ದು ಸೇವೆ ಮಾಡಿ.
ಶಿಕ್ಷಣದ ಸೇವೆ, ಸಮಾಜ ಸೇವೆ ಮತ್ತು ಇನ್ನುಳಿದಂತಹ ಸೇವೆಯನ್ನು ಮಾಡಿ ನೀವು ನಮ್ಮ ಮೂಲಕ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಪ್ರಜೆಗಳಾಗಿ ಇದನ್ನು ನಾವು ಮಾಡಬೇಕಾಗಿದೆ. ನಾವು ಹೇಳಲಿಕ್ಕೆ ಹೊರಟಿರೋದು ದೊಡ್ಡ ದೊಡ್ಡ ಪದವಿ, ದೊಡ್ಡ ದೊಡ್ಡ ಬಿರುದು, ದೊಡ್ಡ ದೊಡ್ಡ ಸನ್ಮಾನಗಳನ್ನಲ್ಲ. ನಾವು ಮಾಡಬೇಕಾಗಿರೋದು ಮಕ್ಕಳ ಮನೋವಿಕಾಸಕ್ಕೆ, ಅವರ ಶ್ರೇಷ್ಠತೆಗೆ ನಾವು ಮಾಡಬೇಕಾದಂತಹ ತುರ್ತು ಕೆಲಸ ಅವರಲ್ಲಿ ಸ್ವಾವಲಂಬನೆಯ ಗುಣವನ್ನು ಬೆಳೆಸಬೇಕು. ಮಗ ಕಲಿತ ತುಂಬ ದೊಡ್ಡವನಾಗಿ ಬೆಳೆದು ಹೊರಟ, ಬೇರೆ ಊರಿಗೆ ಹೊರಟ, ವಿದೇಶಕ್ಕೆ ಹೊರಟ, ಕೆಲಸಕ್ಕೆ ಹೊರಟ, ಕುಟುಂಬ ಸಂಗಾತಿಯನ್ನೆಲ್ಲ ತೆಗೆದುಕೊಂಡು ಹೊರಟ. ವಯಸ್ಸಾದ ಅಪ್ಪ ಅಮ್ಮ ಮನೆಯಲ್ಲಿದ್ದರು. ಅವರಿಗೆ ನಮ್ಮ ಮಗ ನಮ್ಮಿಂದ ದೂರ ಹೋಗುತ್ತಿದ್ದಾನೆಂಬ ಸಂಕಟ, ನನ್ನ ಮಗ ವಿದೇಶದಲ್ಲಿ ನೆಲೆಸಲಿಕ್ಕೆ ಹೋಗುತ್ತಿದ್ದಾನೆಂಬ ಸಂಭ್ರಮ. ಎರಡು ಹೋಗುವ ಮೊದಲು ವಯಸ್ಸಾದ ತಂದೆ ತಾಯಿಗಳನ್ನು ತನಗೆ ಪರಿಚಯವಿರುವ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಬಿಟ್ಟು ಹೊರಟ. ಅವರಿಗೆ ಅಲ್ಲಿಂದ ನನಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು, ಎಲ್ಲ ಖರ್ಚು ಕಂದಾಯಗಳನ್ನು ನಿಮಗೆ ಕೊಡುವೆ, ನೀವು ಇಲ್ಲಿ ಇರತಕ್ಕದ್ದು, ಇನ್ನು ನಿಮಗೆ ಹೆಚ್ಚು ಕೆಲಸ ಮಾಡಲಿಕ್ಕಾಗಲ್ಲ, ನೀವು ಇಲ್ಲೇ ಇರಬೇಕು ಎನ್ನುವಂತಹ ಒಂದು ಮಾತನ್ನು ಹೇಳಿ ಹೊರಟ. ನಮ್ಮ ಶಿಕ್ಷಣ ಎಲ್ಲಿಂದ ಶಿಲಾಯುಗದಿಂದ ವೃದ್ಧಾಶ್ರಮದವರೆಗೆ ಬಂದು ತಲುಪಿದೆ. ನಮ್ಮ ಶಿಕ್ಷಣ ಗುರು ಹಿರಿಯರನ್ನ ಗೌರವಿಸುವುದರಿಂದ ಶುರುವಾದಂತಹ ಶಿಕ್ಷಣ ಗುರು ಹಿರಿಯರನ್ನು ನೋಡಿ ದಾರಿ ತಪ್ಪಿ ಬೇರೆ ಇನ್ನೊಂದು ಯಾವುದೋ ಗಲ್ಲಿ ಊರಿಗೆ ಹೋಗುವುದಕ್ಕೆ ಬಂದು ನಿಂತಿದೆ. ನಾವು ಒಂದು ಸಂಸ್ಕೃತದ ಶ್ಲೋಕವನ್ನು ಸೆಪ್ಟೆಂಬರ್ 5ಕ್ಕೆ ನಮ್ಮ ಎಲ್ಲ ಮಕ್ಕಳು ಹೇಳುವುದನ್ನು ಕೇಳಿಸ್ಕೊಂಡಿದ್ದೇವೆ. ಗುರುವೇ ನಮಃ, ಗುರುವೇ ನಮಃ, ಗುರುಗಳೇ ನಿಮಗೆ ನಮಸ್ಕಾರ. ಇವತ್ತೇನು ಬಂದಿದೆ? ಗುರುವೇನು ಮಹಾ, ಗುರು ನೀನೇನು ಮಹಾ. ಈ ಸ್ಥಿತಿಗೆ ಬಂದಿದ್ದೇವೆ. ನಮ್ಮ ಸೇವಾಸ್ತರವನ್ನ, ನಮ್ಮ ಬೋಧನೆಯ ಶ್ರೇಷ್ಠತೆಯನ್ನ, ನಮ್ಮ ಗುರಿ ಉದ್ದೇಶಗಳನ್ನ, ಸಂಸ್ಥೆಯು ನಮಗೆ ಕೊಡಮಾಡಿರುವಂತಹ ಸಲಕರಣೆಗಳನ್ನ, ಇಂಥ ಆದ್ಯತೆಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಒಡಮೂಡಿಸಬೇಕಾಗಿದೆ. ಆವಾಗಲಾದರೂ ನನ್ನಿಂದ ಕಿಂಚಿತ್ತಾದರೂ ಸೇವೆ, ನನ್ನಿಂದ ಕಿಂಚಿತ್ತಾದರೂ ಶಿಕ್ಷಣದ ಉತ್ಕೃಷ್ಟತೆಗೆ ನಾನು ಮಾಡಿದೆ ಎನ್ನುವಂತಹ ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಬರಲಿಕ್ಕೆ ಸಾಕಿದೆ. ಶಿಕ್ಷಣದ ಶ್ರೇಷ್ಠತೆಯ ಜೊತೆಗೆ ಸ್ವಾವಲಂಬನೆ ಎನ್ನುವಾಗ, ಹೌದು, ಸ್ವಾವಲಂಬನೆಯ ಬದುಕು ನಮ್ಮದಾಗಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಟ್ಟು ಪಟ್ಟಣ ಸೇರು. ಕೇಳಿದರೆ ಹಳ್ಳಿಯಲ್ಲಿ ಯಾವುದೇ ಜೀವನೋಪಾಯ ಇಲ್ಲ, ನೌಕರಿ ಇಲ್ಲ, ಕೈ ತುಂಬ ಸಂಬಳ ಬರುವುದಿಲ್ಲ, ನಾವು ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಎನ್ನುವುದನ್ನು ನಮ್ಮ ಯುವ ಸಮುದಾಯ ಹೇಳ್ತದೆ. ಹೌದು, ಅನಿವಾರ್ಯತೆಯ ಜೊತೆಗೆ ನಾವು ನಮ್ಮ ಅರ್ಹತೆಯನ್ನು ಸಹಿತ ಗಮನಿಸಬೇಕಿದೆ. ಮಕ್ಕಳಿಗೆ ಪ್ರಾರಂಭದಿಂದಲೇ ಶಿಕ್ಷಣದ ಶ್ರೇಷ್ಠತೆಯನ್ನು ಕಲಿಸಿಕೊಡಬೇಕಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ ಕಾರಂತರು ಮಕ್ಕಳಿಗೆ ಸಂಪತ್ತನ್ನ ಮಾಡಿಡಬೇಡಿ, ಮಕ್ಕಳಿಗೆ ಸಂಪತ್ತನ್ನ ಮಾಡಿಡಬೇಡಿ, ಮಕ್ಕಳನ್ನೇ ಸಂಪತ್ತಾಗಿ ಮಾಡಿ, ಮಕ್ಕಳನ್ನೇ ಸಂಪತ್ತಾಗಿ ಮಾಡಿ ಅವರು ಮುಂದೆ ಬೆಲೆ ಬಾಳುವ ಸಂಪತ್ತಾಗುತ್ತಾರೆ ಎನ್ನುವ ಮಾತನ್ನು ಹೇಳ್ತಾರೆ. ಇದನ್ನು ನಾವು ಈ ಭಾವಿ ಯುಗದಲ್ಲಿ ನಾವು ಹೇಳಬೇಕಿದೆ. ಅನೇಕ ಸವಾಲುಗಳಿವೆ ಪಾಠ ಬೋಧನೆಯಲ್ಲಿ, ಮಕ್ಕಳ ಮನೋವರ್ತನೆಯಲ್ಲಿ. ಬೆಳಿಗ್ಗೆ ನಮ್ಮ ಪೂಜ್ಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಹೇಳುವಾಗ, ಇವತ್ತಿನ ಮಕ್ಕಳಿಗೆ ನಾವು ಬಾಯಿ ಕೊಡಲಿಕ್ಕೆ ಸಾಧ್ಯವಿಲ್ಲ, ಅವರಿಗೆ ನಾವು ಪ್ರಶ್ನೆಗೆ ಉತ್ತರ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಪ್ರಯತ್ನಿಸೋಣ. ಅವರನ್ನ ಕಾಲ ಬದಲಾವಣೆಯಾಗಿದೆ, 21ನೇ ಶತಮಾನ ಹೀಗಿದೆ ಹಾಗಿದೆ ಎಂದು ನಾವು ಕೂಡ ಎಲ್ಲರೂ ಹೇಳಿದ್ದನ್ನೇ ಹೇಳುತ್ತಾ ಕೂತರೆ ಮುಂದಿನ ನಮ್ಮ ಪೀಳಿಗೆ, ಮುಂದಿನ ನಮ್ಮ ಜನಾಂಗ, ಮುಂದಿನ ನಮ್ಮ ಮಕ್ಕಳು ಈ ಶಿಕ್ಷಣವನ್ನು ಈಗಾಗಲೇ ಎಲ್ಲ ಅಂತರ್ಜಾಲದಿಂದ ಬಂದು ಬಿಟ್ಟಿದೆ. ಕೊರೋನಾದಲ್ಲಿ ನಾವೆಲ್ಲ ತಿಳ್ಕೊಂಡು ಬಿಟ್ಟಿದ್ದೇವೆ. ಶಿಕ್ಷಕರಿಗೆ ನಾವು ಮೊದಲು, ಈಗ ನನ್ನನ್ನು ಉದ್ದೇಶಿಸುವಾಗ ಹೇಳಿದರು ಪಂಡಿತ. ನಾವು ಯಾವ ಪಂಡಿತನೂ ಅಲ್ಲ, ಯಾವ ಪಂಡಿತನೂ ಅಲ್ಲ, ನಾವು ಗುರುಗಳೂ ಅಲ್ಲ. ಗುರುವೇನು ಮಹಾ ಆಗಿದೆ, ಶಿಕ್ಷಕನೂ ಅಲ್ಲ, ಆ ಶಬ್ದವೂ ಹೋಗಿದೆ. ಈಗ ಶಿಕ್ಷಣ ಶಾಸ್ತ್ರದಲ್ಲಿ ಏನ್ ಬಂದಿದೆ ಗೊತ್ತಾ ನಮಗೆಲ್ಲ? ಒಂದು ಹೊಸ ಹೆಸರು, ಸುಗಮಕಾರ. ಮಕ್ಕಳು ಹೋಗ್ತಾ ಇರ್ತಾರೆ, ಅವರಲ್ಲಿ ಸ್ವಲ್ಪ ಸರಿಪಡಿಸೋದು ನಿನ್ನ ಕೆಲಸ. ಇವತ್ತು ನೀನು ಗುರು ಅಲ್ಲ, ನೀನು ಪಂಡಿತನಲ್ಲ, ಆಚಾರ್ಯ ದೇವೋಭವನಲ್ಲ, ನೀನು ಕೇವಲ ಸುಗಮಕಾರ. ನಮ್ಮ ವೃತ್ತಿ ತೊಂದರೆಯಲ್ಲಿದೆ, ನಮ್ಮ ಪ್ರಾಧಾನ್ಯತೆ ಸಮಸ್ಯೆಯಲ್ಲಿದೆ.
ನಾವು ಮಕ್ಕಳಿಗೆ ಶಿಕ್ಷಣದ ಶ್ರೇಷ್ಠತೆಯನ್ನು ಹೇಳಿಕೊಟ್ರೆ ನಾವು ಬದುಕ್ತೇವೆ, ಮುಂದಿನ ನಮ್ಮ ಜನಾಂಗ, ನಮ್ಮ ಪೀಳಿಗೆ ಬದುಕ್ತದೆ. ಶಿಕ್ಷಣದ ಶ್ರೇಷ್ಠತೆ ಎಂದಾಗ ಭವ್ಯ ಭಾರತವನ್ನು ಸಲ ಕಲ್ಪನೆ ಮಾಡಿಕೊಳ್ಳಿ. ಭಾರತಕ್ಕೆ ನಾವು ಹಾಗಿದೆ, ಹೀಗಿದೆ, ಮತ್ತೊಂದಿದೆ, ಮಗದೊಂದಿದೆ, ಎಲ್ಲವನ್ನ ಹೇಳ್ತೇವೆ. ಆದರೆ ನೋಡಿ, ನಮ್ಮ ಭಾರತ ಸ್ವತಂತ್ರವಾಗಿ ಕೇವಲ 76-77 ವರ್ಷಗಳ ಒಳಗಡೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿತು. ಮೊದಲು ಲೋಕಜ್ಞಾನವಿತ್ತು, ಈಗ ತಂತ್ರಜ್ಞಾನ ಬಂದಿದೆ. ಮೊದಲು ಜನಪದರು ಶಾಲೆಗೆ ಹೋಗದೆ ಜನಪದ ಗೀತೆಗಳನ್ನು ರಚಿಸ್ತಿದ್ರು. ಇವತ್ತು ತಂತ್ರಜ್ಞಾನ ಬಂದಿವೆ, ಎಲ್ಲವೂ ಯಂತ್ರಗಳು. ನಾನು ಕೆಲವು ಸುಮ್ಮನೆ ಉದಾಹರಣೆಗಳನ್ನು ಹೇಳ್ತೇನೆ. ಮೊದಲು ಶಬ್ದಕೋಶ, ಡಿಕ್ಷನರಿ, ಆಮೇಲೆ ವಿಶ್ವಕೋಶ ಬಂತು, ಎನ್ಸೈಕ್ಲೋಪೀಡಿಯಾ. ಆಮೇಲೆ 80ರ ದಶಕದಲ್ಲಿ ಗೂಗಲ್ ಬಂತು, ಅಂತರ್ಜಾಲ ವ್ಯವಸ್ಥೆ. ಆಮೇಲೆ ಮೊಬೈಲ್ ಬಂತು, ಜಂಗಮವಾಣಿ. ಈಗ ವಿಕಿಪೀಡಿಯಾ ಬಂತು, ಅದು ಹಳೆಯದಾಯಿತು. ಬೆಳಿಗ್ಗೆ ಹೇಳುವಾಗ ನನ್ನ ಹಿರಿಯ ಭಗಿನಿಯರು ಹೇಳಿದರು, ಈಗ ಚಾಟ್ GPT ಬಂದಿದೆ, ಅದು ಹಳೆಯ. ಈಗ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಕೃತಕ ಬುದ್ಧಿಮತ್ತೆ ಬಂದಿದೆ. ರೋಬೋಟ್ ಹೋದ, ಯಂತ್ರಮಾನವ ಹೋದ, ನೀವು ನಿಮ್ಮ ಅವಶ್ಯಕತೆಯೇ ಇಲ್ಲ. ಎಲ್ಲ ಕೃತಕ ಬುದ್ಧಿಮತ್ತೆಯಿಂದ ಮಗುವಿಗೆ ತಾನೇ ತಿಳಿಸುವ ಯಂತ್ರತಂತ್ರಗಳು ಬಂದಿರುವಾಗ, ನಮ್ಮ ಶಿಕ್ಷಕ ವೃತ್ತಿಯು ಅಪಾಯದಲ್ಲಿರುವಾಗ, ನಮ್ಮ ಗುರುಕುಲ ವ್ಯವಸ್ಥೆಯಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ ಶಿಕ್ಷಣದ ಶ್ರೇಷ್ಠತೆಯನ್ನು ತಿಳಿಸುವ ಜವಾಬ್ದಾರಿ ನಮ್ಮ ಮುಂದಿರುವಾಗ, ಈ ಎಲ್ಲ ಸವಾಲುಗಳ ನಡುವೆ ನನ್ನ ಅಸ್ತಿತ್ವವೇನು, ನಾನೇನು ಹೇಳಿಕೊಡಬೇಕು, ನಾನು ಯಾವ ರೀತಿ ಸಮಾಜವನ್ನು ತಿದ್ದಬೇಕು, ತೀಡಬೇಕು ಎನ್ನುವಂತಹ ಆಲೋಚನೆಯನ್ನು ನಮ್ಮ ಮೆದುಳಿಗೆ ನಾವು ತೆಗೆದುಕೊಳ್ಳಬೇಕಿದೆ. ನಮ್ಮ ಮುಂದಿರುವ ಭಾವಿ ಸಮಾಜದ ಏನೂ ಅರಿಯದ ಆ ಶಿಶು ಸ್ವಭಾವದ ಮಕ್ಕಳನ್ನ ನಾವು ಶೈಕ್ಷಣಿಕವಾಗಿ ಉತ್ಕೃಷ್ಟವಾಗಿ ಮಾಡಬೇಕಾದರೆ ನಮ್ಮಲ್ಲಿ, ನಮ್ಮ ಮೆದುಳಿಗೆ, ನಮ್ಮ ತಲೆಗೆ, ನಮ್ಮ ವ್ಯಕ್ತಿತ್ವಕ್ಕೆ ಏನಾದರೂ ಹೊಸ ಚಿಂತನೆ, ಹೊಸ ಜಾಗೃತಿ ಬೇಕೇ ಬೇಕು. ಅದನ್ನ ಬೆಥನಿ ವಿದ್ಯಾಸಂಸ್ಥೆ, ನಮ್ಮ ಪೂಜ್ಯ ಸಂಸ್ಥಾಪಕರು, ನಮ್ಮ ಈಗಿನ ಎಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯ ಭಗಿನಿಯರು ಈ ಆದ್ಯತೆಗಳ ಒಳಗಡೆ ಕೊಟ್ಟಿದ್ದಾರೆ. ಅವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹೇಳಿದ ಆದ್ಯತೆಗಳು ನೋಡಿ, ಆ ಪ್ರಯಾರಿಟೀಸ್ ನೋಡಿ, ಇವುಗಳನ್ನು ಯಾರೂ ಗಮನಿಸುತ್ತಿರಲಿಲ್ಲ. ಇದನ್ನ ಹೇಳುವ ಅವಶ್ಯಕತೆಯೇ ಇರಲಿಲ್ಲ ನಮ್ಮ ಸಂಸ್ಥೆಗೆ. ಎಜುಕೇಶನ್ ಫಾರ್ ಫುಲ್ನೆಸ್ ಆಫ್ ಲೈಫ್, ಜೀವನ ಸಂಪೂರ್ಣತೆಗಾಗಿ ಶಿಕ್ಷಣ. ಪಾಠ ಬೋಧನೆ ಇದೆ ಮಾಡಿ, ಮೌಲ್ಯ ಶಿಕ್ಷಣ ಇದೆ ಮಾಡಿ. ಆದರೆ ಸಂಸ್ಥೆ ಏನ್ ಮಾಡ್ತಾ ಇದೆ? ನಮ್ಮನ್ನ ಪರಿಷ್ಕರಿಸ್ತಾ ಇದೆ, ನಮ್ಮನ್ನ ತಿದ್ದುತ್ತಾ ಇದೆ, ನಮ್ಮನ್ನ ತೀಡ್ತಾ ಇದೆ. ಜರ್ಮನ್ ದೇಶದಿಂದ ಬಂದಿದ್ದ ಪುಣ್ಯಾತ್ಮ, ಇವತ್ತು ಅವರ ಹೆಸರಿನಲ್ಲಿ ಕಿಟಲ್ ಕಾಲೇಜ್ ಇದೆ ಧಾರವಾಡದ ಹೃದಯ ಭಾಗದಲ್ಲಿ. ಆ ಕಿಟಲ್ ಪುಣ್ಯಾತ್ಮ ಕನ್ನಡದಲ್ಲಿ 75,000 ಶಬ್ದಗಳ ಶಬ್ದಕೋಶವನ್ನು ತಯಾರಿಸಿ, ಒಬ್ಬ ಜರ್ಮನಿ ದೇಶದ ಪುಣ್ಯಾತ್ಮ ಕನ್ನಡಿಗರಿಗೆ ಮಾಡಿಕೊಟ್ಟ ಹೋದ ಸಾಧನೆ. ಇದು ಶಿಕ್ಷಣದ ಶ್ರೇಷ್ಠತೆ. ತಾನು ಬಂದಿದ್ದು ಕೇವಲ ಧರ್ಮ ಬೋಧನೆಗೆ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ಆ ಕೆಲಸವನ್ನು ಮಾಡಿ ಹೋಗಿದ್ದಿದ್ರೆ ಕಿಟಲ್ ಇವತ್ತು ನಮಗೆ ಯಾರಿಗೂ ನೆನಪಿರ್ತಿರ್ಲಿಲ್ಲ, ಧಾರವಾಡಕ್ಕೂ ಅವರು ಗೊತ್ತಿರ್ತಿರ್ಲಿಲ್ಲ, ನಾನು ನಿಮಗೆ ಇದನ್ನು ಹೇಳ್ತಿರ್ಲಿಲ್ಲ. ಹಾಗಾಗಿ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನೋಡಿ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ರಕ್ಷಣಾ ಕಾರ್ಯಗಳಿಗಾಗಿ ನಾನು ಆವಾಗ ಈ ಭೂಮಿಯ ಮೇಲೆ ಜನಿಸಿ ಬೇರೆ ಬೇರೆ ಅವತಾರಗಳಲ್ಲಿ ಬರ್ತೇನೆ. ಇಂತಹ ಪುಣ್ಯಾತ್ಮಗಳು ಈ ಬೇರೆ ಬೇರೆ ಅವತಾರಗಳಲ್ಲಿ ಈ ಭೂಮಿಗೆ ಬಂದಿರ್ತಾರೆ. ಅಂತಹ ನಾನು ಅನ್ಕೊಳ್ತೀನಿ, ನಾನು ನಿಮ್ಗಂದ್ರೆ ಇದು ಯಾವುದೋ ಮುಖಸ್ತುತಿಗೆ ಬೆಥನಿ ಭಗಿನಿಯರು ಕೂತಿದ್ದಾರೆ ಅನ್ನುವಂತಹ ಯಾವುದೋ ಒಂದು ಭಾವನೆಗಲ್ಲ. ಅಂತಹ ಬೇರೆ ಬೇರೆ ಅವತಾರಗಳಲ್ಲಿ ಪುಣ್ಯಾತ್ಮರು ಅವತರಿಸಿ ಬರ್ತಾರೆ ಅಂತ ಹೇಳ್ತೀನಲ್ಲ. ನಮ್ಮ ಪೂಜ್ಯ ಸಂಸ್ಥಾಪಕರು ಕ್ರಿಸ್ತ ಶಕ 1875ರಲ್ಲಿ ಭೂಮಿಗೆ ಅವರು ಅವತರಿಸಿ ಬಂದರು. ಅವರ ಜನನ, ಜೀವನ, ಅವರ ಜೀವನದ ನಂತರ ಅವರ ಸಾಧನೆ, ಅವರು ಕಟ್ಟಿದ ಈ ಮಹಾ ಸಂಸ್ಥೆ, ನಾವಿಲ್ಲಿ ಇರುವಂತಹ ಎಲ್ಲ ಅದರ ಪರಿವಾರದ ಸದಸ್ಯರು, ಇವತ್ತು ಇದು ವಿಶ್ವವ್ಯಾಪಿಯಾಗಿರುವಂತಹ ಒಂದು ಕಾರಣಕ್ಕೆ ನಮ್ಮ ಸಂಸ್ಥೆಯ ಹೆಸರೇ ಅದಷ್ಟಕ್ಕೆ ತಾನೇ ನಾವು ವಿಶ್ವಮಟ್ಟದಲ್ಲಿ ಹೆಸರಾಗಿದ್ದೇವೆ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡದ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಅವರ ಮೂಲಭೂತ ಶಿಕ್ಷಣ, ಅವರ ಜನ್ಮ,
ಅವರ ಹಿನ್ನೆಲೆ, ಅವರ ಸಾಧನೆ ಇವನ್ನೆಲ್ಲವನ್ನು ನೋಡಿದರೆ ಸಾಮಾನ್ಯನೂ ಕೂಡ ಸಾಧಕನಾಗಬಲ್ಲ ಅನ್ನುವುದನ್ನು ಸರ್ ಎಂ ವಿಶ್ವೇಶ್ವರಯ್ಯ ನಮಗೆ ತಿಳಿಸಿಕೊಡ್ತಾರೆ. ಅವರಿಗಿಂತ ಪ್ರೇರಕವಾದ ಶಕ್ತಿ ನಮಗೆ ಇನ್ಯಾರೂ ಇಲ್ಲ. ನಮಗೆ ಇನ್ಯಾರು ಅವರ ಹಾಗೆ ಸಿಗುವಂಥವು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದಷ್ಟು ಹೆಚ್ಚಿದೆ. ಹಾಗಾಗಿ ನಾವು ಸ್ವಾವಲಂಬನೆಯ ಜೀವನವನ್ನೂ ನಡೆಸಬೇಕು, ಶಿಕ್ಷಣದಲ್ಲಿ ಸ್ತರಮಟ್ಟವನ್ನು ಹೆಚ್ಚಿಸಬೇಕು, ನಾವು ಅನೇಕ ವಿಷಯಗಳ ಅಧ್ಯಯನಶೀಲರಾಗಬೇಕು. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ. ಬಂಗಾರದ ಮನುಷ್ಯ ಟಿ.ಕೆ. ರಾಮರಾವ್ ಎನ್ನುವಂಥ ಒಬ್ಬ ಕಾದಂಬರಿಗಾರ ಬರೆದ ಕಥೆ. ಇದನ್ನು 80ರ ದಶಕದಲ್ಲಿ ನಮ್ಮ ಯುವ ಪೀಳಿಗೆ ನೋಡಿದ್ರು. ನಾನು ಹೇಳಿದ್ನಲ್ಲ, ಕೆಟ್ಟು ಪಟ್ಟಣ ಸೇರಿ. ಆವಾಗ ಅವರು ನಾವೆಲ್ಲ ಇಲ್ಲಿ ಬಂದಿರುವ ಉದ್ದೇಶವೇ ತಪ್ಪು. ಅಣ್ಣವರು ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರದಲ್ಲಿ ಹೇಳಿದ ಸಂದೇಶವನ್ನ ಪಾಲಿಸೋಣ ಎಂದು ಕೆಲಸಕ್ಕಿದ್ದವರೆಲ್ಲರೂ ಬಂದು ವಾಪಸ್ ಒಕ್ಕಲುತನವನ್ನು ಮಾಡಿದ ಅನೇಕ ಉದಾಹರಣೆಗಳಿವೆ. ಇದು ಬಂಗಾರದ ಮನುಷ್ಯ ಎಂಬ ಚಲನಚಿತ್ರ ಮಾಡಿದ ಸಾಧನೆ. ನಾವು ಬಂಗಾರದ ಮನುಷ್ಯರಾಗದಿದ್ದರೂ ಕುವೆಂಪು ಹೇಳ್ತಾರಲ್ಲ, ನಾವು ವಿಶ್ವಮಾನವರಾಗಬೇಕು. ನಮ್ಮಲ್ಲಿ ಮಾನವೀಯತೆ ಮನೆ ಮಾಡಬೇಕು. ನಾವು ಮಾನವರಾಗಿದ್ದೇವೆ. ಆ ಮಾನವವನ್ನು ವಿರುದ್ಧ ಪದ ಮಾಡಿದರೆ ದಾನವ. ನಮ್ಮ ಶಿಕ್ಷಣವು ಸಮಾಜಮುಖಿಯಾಗಿರಲಿ, ನಮ್ಮ ಶಿಕ್ಷಣವು ಸೇವಾಮುಖಿಯಾಗಿರಲಿ. ಕಲ್ಕತ್ತೆಯ ರಸ್ತೆಯ ಬದಿಯಲ್ಲಿ ಕುಷ್ಠರೋಗದಿಂದ ನರಳುತ್ತಿದ್ದ ಅನೇಕ ಕುಷ್ಠರೋಗಿಗಳನ್ನು ಮೈಮುಟ್ಟಿ ಉಪಚರಿಸಿ ಉಪಶಮನ ಮಾಡಿ ನನ್ನ ಆಶ್ರಮಕ್ಕೆ ಕರೆದು ತಂದ ಮಾತೆ ಮದರ್ ತೆರೇಸಾ. ಇವರ ಒಂದು ಜೀವನವೇ ಶ್ರೇಷ್ಠ ಶಿಕ್ಷಣತೆಯ ಒಂದು ಮುಖ್ಯವಾದ ಜೀವನ. ಕಾಳಿ ದೇವಸ್ಥಾನದಲ್ಲಿ ಅರ್ಚಕ ಒಬ್ಬ ಇದ್ದ ಕಲ್ಕತ್ತೆ. ಅಲ್ಲಿ ಮದರ್ ತೆರೇಸಾ ಅವರ ಸೇವೆಯ ಬಗ್ಗೆ ವಿರೋಧ ಮತ್ತು ಪರ ಎರಡೂ ಇತ್ತು. ಇವರು ಒಂದು ಧರ್ಮಕ್ಕೆ ಎಲ್ಲರನ್ನ ಧರ್ಮಾಂತರಿಸ್ತಾರೆ. ಆ ಕಾಳಿ ದೇವಸ್ಥಾನದ ಅರ್ಚಕ ಕೂಡ ಅವರ ವಿರೋಧವಾಗಿ ಮಾತನಾಡಿ ಒಂದು ದಿವಸ ಸ್ವಲ್ಪ ದಿನ ಕಾಲ ಕಳೆದ ಮೇಲೆ ಆ ಪುಣ್ಯಾತ್ಮನಿಗೂ ಕುಷ್ಠರೋಗ ಅಂಟಿಕೊಂಡು ಅವನು ಪೂಜೆ ಸಲ್ಲಿಸುತ್ತಿದ್ದ ದೇವಸ್ಥಾನದಿಂದ ಅವನನ್ನು ಹೊರಗಾಕಲಾಯಿತು. ಅವನ ಬಿಡುಗಾಸು ಸಂಪಾದನೆಯಿಂದ ಮನೆ ನಡೀತಿತ್ತಲ್ಲ, ಮನೆಯವರೇ ಹೊರಗಾಕಿದ್ರು. ಅವನು ಕೂಡ ದಾರಿ ಇಲ್ಲದೆ ಗತಿ ಇಲ್ಲದೆ ಕಲ್ಕತ್ತೆಯ ರೈಲ್ವೆ ನಿಲ್ದಾಣದ ರಸ್ತೆಯ ಪಕ್ಕದಲ್ಲಿ ಬಂದು ಆಶ್ರಯಿತನಾದ. ಮದರ್ ತೆರೇಸಾ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮಾಡ್ತಾ ಇರುವಾಗ ಇವನಲ್ಲಿ ಕೂತಿದ್ದರು. ಮದರ್ ತೆರೇಸಾ ಬರುವಿಕೆಯನ್ನು ನೋಡಿದ್ದ. ಬಹಳ ವರ್ಷಗಳ ಹಿಂದೆ ಇವರ ಬಗ್ಗೆ ವಿರೋಧವಾಗಿ ಮಾತನಾಡಿದ್ದ. ಅವರು ಬಂದ ತಕ್ಷಣ ತನಗೆ ಇದ್ದಂತಹ ಒಂದು ಬಟ್ಟೆಯನ್ನು ಕಟ್ಟಾಗಿದ್ದ. ಎಲ್ಲಿ ನನ್ನನ್ನು ಗುರುತಿಸಿಬಿಡ್ತಾರೋ, ಏನು ನನಗೆ ಹೇಳಿಬಿಡ್ತಾರೋ, ಏನೊಂದು ಟೀಕೆ ಮಾಡ್ತಾರೆ. ಮದರ್ ತೆರೇಸಾ ತಮ್ಮ ತೀಕ್ಷ್ಣ ನೋಟದಿಂದ ಸ್ವಲ್ಪ ನೋಡಿ ಮರುಕ್ಷಣವೇ ಅವರು ಆ ವ್ಯಕ್ತಿಯ ಸಮೀಪ, ನೀವು ನನ್ನನ್ನು ಟೀಕಿಸಿದ್ದೀರಿ, ಹೇಳಿಲ್ಲ. ನೀವು ನನಗೆ ವಿರೋಧ ಮಾಡಿದ್ದೀರಿ, ಹೇಳಿಲ್ಲ. ಅವರನ್ನು ಮುಟ್ಟಿದರು. ಏನಾಯಿತು ನಿಮಗೆ ಅಂತ ಕೇಳಿದರು. ಕುಷ್ಠರೋಗದ ಬಗ್ಗೆ ಉಪಶಮನ ಕಾರ್ಯ ಶುರು ಮಾಡಿದರು. ಅವರ ಮೈ ಮೇಲಿರುವ ಗಾಯಗಳನ್ನು ಒರೆಸಿದರು. ಒಂದು ಬಟ್ಟೆ ಕೊಟ್ಟರು. ತಮ್ಮ ನಿರ್ಮಲಾ ಸದನದ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಕೊನೆಗೆ ಆ ಅರ್ಚಕ, ನಾನು ಇಷ್ಟು ವರ್ಷ ಆರಾಧಿಸಿದ ಕಾಳಿದೇವಿಯನ್ನು, ಶಕ್ತಿ ದೇವತೆಯನ್ನು ನಿಮ್ಮಲ್ಲಿ ಕಂಡೆ ಮದರ್ ಅಂತ ಹೇಳುವ ಮಾತಿನ ನಂತರ ಆ ವ್ಯಕ್ತಿಯನ್ನು ಅವರು ಮಾನಸಾಂತರ ಮಾಡ್ತಾರೆ. ಇದು ಶಿಕ್ಷಣದ ಶ್ರೇಷ್ಠತೆ. ನಾವು ಏನು ಓದಿದ್ದೇವೆ, ನನ್ನ ಹೆಸರಿನ ಮುಂದೆ ಎಷ್ಟು ಪದವಿಗಳಿವೆ, ನಾನು ಎಂತಹ ಪರಿಣತ, ಇದು ಯಾವುದೂ ಬರುವುದಿಲ್ಲ. ನೋಡಿ, ಇನ್ಫೋಸಿಸ್ ಕಟ್ಟಿದಂತಹ ನಾರಾಯಣ ಮೂರ್ತಿಯವರು ತಮ್ಮ ಪತ್ನಿ ಸುಧಾಮೂರ್ತಿಯವರು ಕೊಟ್ಟ 10,000 ರೂಪಾಯಿಗೆ ಆಗಿನ ಕಾಲದಲ್ಲಿ ಪುಣೆಯಿಂದ ಬಂದು ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಅವರಿಗೂ ಸ್ವಲ್ಪ ಹೊತ್ತು ಭೇಟಿಯಾಗಿ ಇಂಥದೊಂದು ಸಂಸ್ಥೆ ಕಟ್ಟೋಣ ಎಂದು ಮಾತನಾಡಿಕೊಂಡು 10,000 ರೂಪಾಯಿ ಅವರ ಪತ್ನಿ ಸುಧಾಮೂರ್ತಿ ಅವರಿಗೆ ಆಗಿನ ಕಾಲದಲ್ಲಿ ಸಾಲವಾಗಿ ಕೊಡ್ತಾರೆ. ಇವತ್ತು ಸಾವಿರಾರು ಕೋಟಿ ರೂಪಾಯಿಯ ವಹಿವಾಟು ನೀಡುವ ಇನ್ಫೋಸಿಸ್ ಸಂಸ್ಥೆಯಾಗಿದೆ. ತಮ್ಮಲ್ಲಿ ದುಡಿಯಲಿಕ್ಕೆ ಬರುವ ಲಕ್ಷಾಂತರ ಜನರಿಗೆ ಅದು ಉದ್ಯೋಗ ಕೊಡುತ್ತಿದೆ. ಇದು ಶಿಕ್ಷಣದ ಶ್ರೇಷ್ಠತೆ. ಇವತ್ತಿನ ಕನಕದಾಸ ಜಯಂತಿಯ ಸಾರಾಂಶವನ್ನು ಹೇಳಿಬಿಡ್ತೇನೆ. ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಯುದ್ಧವನ್ನು ನಡೆಸುವ ಸೇನಾಧಿಪತಿಗಳಾಗಿದ್ದರು. ಆದರೆ ಕೃಷ್ಣನ ಭಕ್ತರಾಗಿ ತಮ್ಮ ಸೈನ್ಯವನ್ನೆಲ್ಲ ಬಿಟ್ಟು ತನಗೆ ಸಿಕ್ಕಂತಹ ನಿಧಿಯನ್ನ, ಕೊಪ್ಪರಿಗೆ ಹೊನ್ನನ್ನ
ತನಗೆ ಗೊತ್ತಿರುವ 78 ಹಳ್ಳಿಗಳಿಗೆ ದಾನ ಮಾಡಿ ತನ್ನ ಜೊತೆಯಲ್ಲಿ ಸೈನಿಕರಾದಂತಹ ಎಲ್ಲರನ್ನು ಕರೆದು ಒಂದು ದಿವಸ ಹೇಳ್ತಾರೆ, ನೋಡ್ರಪ್ಪ, ನಾನು ಇನ್ಮೇಲೆ ಯುದ್ಧ ಬಿಟ್ಟಿದ್ದೇನೆ, ಇನ್ನು ನನಗೆ ಹಿಂಸೆ ಸಾಕು, ನನ್ನ ಜ್ಞಾನೋದಯವಾಗಿದೆ, ನಾನು ಕೃಷ್ಣ ಭಕ್ತನಾಗ್ತೇನೆ, ಇನ್ಮೇಲೆ ನಾನು ಕೃಷ್ಣನ ಸೇವೆ ಮಾಡಬೇಕು, ನೀವು ಇನ್ಮೇಲೆ ನನ್ನನ್ನು ಸೇರುವುದು ಬೇಡ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ. ಆಗ ಅವರ ಜೊತೆ ಸೈನಿಕರಾಗಿ ಕೆಲಸ ಮಾಡಿದಂತಹ ಕೆಲವು ಭಟರು ಹೇಳ್ತಾರೆ, ಸ್ವಾಮಿ, ಈಗ ಮಧ್ಯದಲ್ಲಿ ನಮಗೆ ಹೀಗೆ ಹೇಳಿದರೆ ಹೇಗೆ? ನಾವು ನಿಮ್ಮನ್ನೇ ಬಂದವರು, ನಿಮ್ಮನ್ನೇ ನಂಬಿ ಬಂದವರು, ಯುದ್ಧ ಪ್ರವೀಣರು ನಾವು, ನಮಗೆ ಇದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ನನ್ನ ಮೇಲೆ ನಂಬಿಕೆ ಇರಿಸುವುದಾದರೆ ನಿಮ್ಮ ಯುದ್ಧ ಕೆಲಸವನ್ನು ಬಿಡಿ, ನನ್ನ ಜೊತೆ ನೀವು ಕೂಡ ಶ್ರೀಕೃಷ್ಣನ ಭಕ್ತರಾಗಿ ದೇವರ ಸೇವಕರಾಗಿ ಬನ್ನಿ, ನಾವು ಕೃಷ್ಣನ ಸೇವೆ ಮಾಡೋಣ ಎಂದು ಕನಕದಾಸರು ತಮ್ಮದೇ ಪಂಗಡದ ಒಂದು ದಾಸ ಸಂಸ್ಕೃತಿಯನ್ನು ಸೇರಿಸಿಕೊಂಡು ಆ ಉಡುಪಿಯ ಕನಕ ಪೀಠದಲ್ಲಿ, ಆ ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನ ದರ್ಶಿಸುವ ತನಕ ಸಂತರಾಗಿ ಹೋಗ್ತಾರೆ. ಇದು ಅವರು ಗಳಿಸಿದ್ದ ಶಿಕ್ಷಣದ ಶ್ರೇಷ್ಠತೆ. ಅವರು ಬಾಲ್ಯದಲ್ಲಿದ್ದಾಗ ಅವರ ಗುರುಗಳು ಅವರಿಗೆ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಈ ಹಣ್ಣು ತಿಂದು ಬಾ ಎಂದು ಹೇಳಿದ್ದರಂತಲ್ಲ, ದೇವರು ಎಲ್ಲ ಕಡೆಯೂ ನನ್ನನ್ನು ನೋಡುತ್ತಿದ್ದಾರೆ ಎಂಬ ಭಾವ ಅವರಿಗೆ ಆಗ ಅನಿಸಿತ್ತಲ್ಲ. ಹಾಗಾಗಿ ಅದೇ ಅವರು ಆರಿಸಿಕೊಂಡಂತಹ ಶಿಕ್ಷಣ ಪದ್ಧತಿ. ನಾವು ಸ್ವಾವಲಂಬಿಗಳಾಗಬೇಕು, ಶಿಕ್ಷಣ ಪ್ರಿಯರಾಗಬೇಕು, ನಾವು ಶಿಕ್ಷಣದಲ್ಲಿ ಸ್ವಾವಲಂಬನೆ ಗಳಿಸಬೇಕು. ಈಗಿನ ಕ್ರೈಸ್ತ ಧರ್ಮದ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ಅವರು ಜನರನ್ನು ಉದ್ದೇಶಿಸಿ ಆ ಮಂದಿರದ ಒಂದು ಕಿಟಕಿಯ ಕೋಣೆಯಿಂದ ಜನರಿಗೆ ಸಾಂದರ್ಭಿಕ ಸಂದೇಶ ಕೊಡ್ತಾರೆ. ಆ ಸಂದೇಶ ನನಗೆ ತುಂಬಾ ಇಷ್ಟವಾದ ಒಂದು ಅವರ ಸಂದೇಶವನ್ನು ನಿಮ್ಮ ಮುಂದೆ ಓದ್ತೇನೆ. ನದಿಯು ತನ್ನ ನೀರನ್ನೇ ತಾನು ಕುಡಿಯುವುದಿಲ್ಲ, ಹೂವು ತನ್ನ ಗಂಧವನ್ನೇ ತಾನು ಸವಿಯುವುದಿಲ್ಲ, ಮರವು ತನ್ನ ಹಣ್ಣನ್ನೇ ತಾನು ತಿನ್ನುವುದಿಲ್ಲ. ಏನೇ ಕಷ್ಟ ಬಂದರೂ, ಏನೇ ಶೋಧನೆಗಳು ಬಂದರೂ ನಿನ್ನ ನಗುಮುಖದಿಂದ ಆ ಪ್ರಕೃತಿಯಲ್ಲಿರುವ ವಸ್ತುಗಳನ್ನು ನೋಡಿ ಸೇವೆ ಮಾಡುವುದನ್ನು ಕಲಿ. ಪರರ ಮುಖದಲ್ಲಿ ಮುಗುಳ್ನಗೆಯನ್ನು ತುಂಬು. ಇದು ನಿನ್ನ ಮನುಷ್ಯ ಜೀವನದ ಪರಮಾರ್ಥ ಎನ್ನುವುದನ್ನು ಪೋಪ್ ವಿಶ್ವಗುರುಗಳು ನಮಗೆ ತಿಳಿಸಿ ಹೇಳ್ತಾರೆ. ಇದನ್ನು ನಾವು ಪಾಲನೆ ಮಾಡಿದ್ದೇ ಆಗಲಿ, ಶಿಕ್ಷಣದಲ್ಲಿ ಸ್ವಾರ್ಥವನ್ನು ಆಲೋಚಿಸದೆ ನಾವು ಹೆಚ್ಚು ಅಧ್ಯಯನಶೀಲರಾಗಿ, ಹೆಚ್ಚು ವಾಚನ ಪ್ರಿಯರಾಗಿ, ಹೆಚ್ಚು ವಿಚಾರ ಮಂಥನಗಳನ್ನು ಮಾಡುವವರಾಗಿ, ಹೆಚ್ಚು ತಿಳಿದವರಾದರೆ ನಮ್ಮ ಮಕ್ಕಳು ಮುಂದಿನ ಭಾರತದ ಭಾವಿ ಪ್ರಜೆಗಳಾಗ್ತಾರೆ. ಬೆಥನಿ ಸಂಸ್ಥೆಯಲ್ಲಿ ಕಲಿತಿದ್ದೇವೆ, ಬೆಳೆದಿದ್ದೇವೆ, ಈಗ ಸೇವೆ ಸಲ್ಲಿಸ್ತಾ ಇದ್ದೇವೆ. ಮಕ್ಕಳ ಮುಂದೆ ನಾವು ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವುಗಳನ್ನು ಮುಂದುವರಿಸಿಕೊಂಡು ಶಿಕ್ಷಣದ ಶ್ರೇಷ್ಠತೆಯನ್ನು, ಮಕ್ಕಳಲ್ಲಿ ಸ್ವಾವಲಂಬನೆಯ ಗುಣಗಳನ್ನು ನಾವು ಹೇಳುತ್ತಾ ಹೋಗೋಣ ಎಂದು ಹೇಳುತ್ತಾ, ಕೊನೆಯಲ್ಲಿ ನನ್ನ ಭಾಷಣದ, ನನ್ನ ಈ ಒಂದು ಚಿಂತನ ಮಂಥನದ ಕೊನೆಯಲ್ಲಿ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಕಾಲವಾಗಿದ್ದಾರೆ. ಅವರ ತತ್ವ ಆದರ್ಶಗಳೆಲ್ಲ ತುಂಬ ಕಡೆ ಕೇಳ್ತೀವಿ ನಾವು. ವಿಜಯಪುರದ ಜ್ಞಾನ ಯೋಗಾಶ್ರಮ ಮಠದ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಕಾಲಕ್ಕೆ ಬಂದು ಬಹಳ ಈಗಾಗಲೇ ಬೋಧನೆ ಮಾಡಿ ಹೋಗಿದ್ದಾರೆ, ಬಹಳ ಬೋಧನೆ ಆಗಿದೆ. ನೀನು ಅವರು ಹೇಳಿದ ಬೋಧನೆಗಳನ್ನು ಕಾರ್ಯಗತ ಮಾಡುವ ಕೆಲಸ ಮಾಡು. ಹೇಳಿದ್ದನ್ನೇ ಪುನಃ ಹೇಳಬೇಡ. ಅವರು ಹೇಳಿದ ಆಗಿದೆ, ನೀನು ಅದನ್ನು ಇನ್ನು ಮೇಲೆ ಕಾರ್ಯಗತ ಮಾಡು ಎಂದು ಹೇಳುವಂತಹ ಸಿದ್ದೇಶ್ವರ ಶ್ರೀಗಳ ವಾಚನವನ್ನು ನಾನು ಹೇಳುತ್ತಾ, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಬೇಂದ್ರೆ ಅಜ್ಜನವರ ಊರಿನಲ್ಲಿ ಬೆಥನಿಯ ಈ ಮಹಾಮೇಳದಲ್ಲಿ, ಈ ಸಭಾಂಗಣದಲ್ಲಿ ನಿಮ್ಮಲ್ಲಿ ನನ್ನನ್ನು ಒಬ್ಬನು ಎಂದು ಭಾವಿಸಿ ನನಗೆ ತಿಳಿದ 4 ಮಾತುಗಳನ್ನು ಇಲ್ಲಿ ಪರಿಚಯಿಸಲಿಕ್ಕೆ, ತಿಳಿಸಲಿಕ್ಕೆ ನೀವು ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನನ್ನ ಬೆಥನಿಯ ಎಲ್ಲ ಭಗಿನಿಯರಿಗೆ, ಹಿರಿಯ ಪದಾಧಿಕಾರಿಗಳಿಗೆ ಮತ್ತು ಇಷ್ಟು ಹೊತ್ತು ಸಾವಧಾನವಾಗಿ ನನ್ನನ್ನು ಕಷ್ಟಮಯವಾಗಿ ಕರ್ಣಕಠೋರವಾಗಿದ್ದರೂ ಮುಖದಲ್ಲಿ ಬಹಳ ಸ್ವಾವಲಂಬನೆಯನ್ನು ತೋರಿಸಿ ನನ್ನನ್ನು ಆಲಿಸಿದ್ದಕ್ಕಾಗಿ ನೀವು ನನ್ನ ಭಾಷಣವನ್ನು ಭಾಷಣವನ್ನ ಜೀರ್ಣಿಸಿಕೊಂಡಿದ್ದಕ್ಕಾಗಿ ತಮಗೆಲ್ಲರಿಗೂ ಶರಣಾರ್ಥಿಗಳು, ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿದ್ದೇನೆ. ನಮಸ್ಕಾರ.